ಮಧ್ಯಪ್ರಾಚ್ಯದಲ್ಲಿ ಕಳೆದ 40 ದಿನಗಳಿಂದ ನಡೀತಾ ಇರುವಂತ ಯುದ್ಧಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. 15 ದಿನಗಳ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ನಿನ್ನೆ ಡೆಡ್ಲೈನ್ ಕೊಟ್ಟಿದ್ರು. ನಾವು ಹೇಳಿದ್ದನ್ನ ಇರಾನ್ ಕೇಳಬೇಕು, ಇಲ್ಲ ಅಂತಾದ್ರೆ ದಾಳಿ ತೀವ್ರವಾಗುತ್ತೆ. ಈಗ ಅವರೇ ಕದನ ವಿರಾಮದ ಘೋಷಣೆಯನ್ನ ಮಾಡಿದ್ದಾರೆ. ಮುಂದಿನ 15 ದಿನಗಳು ಇರಾನ್ನ ಮೇಲೆ ನಾವು ದಾಳಿ ಮಾಡಲ್ಲ, ದ್ವಿಪಕ್ಷೀಯ ಕದನ ವಿರಾಮ ಇದು ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಟ್ವೀಟ್ ನಲ್ಲಿ ಹೇಳಿಕೊಂಡಿದ್ದಾರೆ. ಸ್ಟ್ರೈಟ್ ಆಫ್ ಹೋರ್ಮೋಸ್ ಜಲಸಂಧಿಯನ್ನ ಮುಕ್ತಗೊಳಿಸೋದಕ್ಕೆ ಇರಾನ್ ಒಪ್ಪಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಮಾತುಕತೆಯಾಗಿದೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೀಟ್ ನಲ್ಲಿ ಹೇಳಿಕೊಂಡಿದ್ದಾರೆ. ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಮೀಟಿಂಗ್ ನಡೆಯೋದಕ್ಕಿದೆ, ಸಂಧಾನ ಮಾತುಕತೆ ನಡೆಯೋದಕ್ಕಿದೆ. ಅಮೆರಿಕ ಇರಾನ್ನ ಮಧ್ಯೆ ಸಭೆ ನಡೆಯೋದಕ್ಕಿದೆ. ಆ ಮೂಲಕ ನಿನ್ನೆ ಬೆದರಿಕೆಯನ್ನ ಹಾಕ್ತಾ ಇದ್ರು ಡೊನಾಲ್ಡ್ ಟ್ರಂಪ್. ಇವತ್ತು ಅವರೇ ಪ್ರಕಟಿಸಿದ್ದಾರೆ, ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಅನ್ನೋದನ್ನ. ಅವರು ಮಾಡಿರುವಂತ ಟ್ವೀಟ್ನ ಒಟ್ಟು ತಾತ್ಪರ್ಯ, ಒಟ್ಟು ಅದರ ಅರ್ಥ ಇರೋದಿಷ್ಟೇ. ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಅಲ್ಲಿನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇವರ ರಿಕ್ವೆಸ್ಟ್ ಅನ್ನು ಪರಿಗಣಿಸಿ ನಾವು ಇರಾನ್ ಮೇಲೆ ಮಾಡೋದಕ್ಕೆ ಉದ್ದೇಶಿಸಿದ್ದಂಥ ಅತ್ಯಂತ ಘಾತಕವಾದಂಥ ದಾಳಿಯನ್ನ ಸದ್ಯಕ್ಕೆ ನಾವು ನಿಲ್ಲಿಸಿದ್ದೀವಿ ಮತ್ತು ಇರಾನ್ ಒಪ್ಕೊಂಡಿದೆ ಕಂಪ್ಲೀಟ್ ಇಮಿಡಿಯೇಟ್ ಅಂಡ್ ಸೇಫ್ ಓಪನಿಂಗ್, ಅಂದ್ರೆ ಸಂಪೂರ್ಣ, ತಕ್ಷಣ ಮತ್ತು ಸುರಕ್ಷಿತ ಓಪನಿಂಗ್ ಸ್ಟ್ರೈಟ್ ಆಫ್ ಹೋರ್ಮೋಸ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸೋದಕ್ಕೆ ಇರಾನ್ ಒಪ್ಪಿಕೊಂಡಿದೆ. ಆ ಕಾರಣಕ್ಕಾಗಿ ನಾವು ಬಾಂಬಿಂಗ್ ಅನ್ನು ನಿಲ್ಲಿಸ್ತಾ ಇದ್ದೀವಿ, ದಾಳಿಯನ್ನು ನಿಲ್ಲಿಸ್ತಾ ಇದ್ದೀವಿ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೀಟ್ ನಲ್ಲಿ ತಿಳಿಸಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಟ್ವೀಟ್ ಅಲ್ಲಿ ಅವರು ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರ ರಿಕ್ವೆಸ್ಟ್ನ ಬಗ್ಗೆಯೂ ಕೂಡ ಉಲ್ಲೇಖಿಸಿದ್ದಾರೆ. ಅವರ ಮನವಿಯನ್ನು ನಾವು ಪರಿಗಣಿಸಿದ್ದೀವಿ. ನಾವು ಮಾಡೋದಕ್ಕೆ ಉದ್ದೇಶಿಸಿದ್ದಂಥ ಅತ್ಯಂತ ಭೀಕರ ದಾಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀವಿ. ಕಾರಣ ಏನು ಅಂತಂದ್ರೆ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಒಪ್ಪಿಕೊಂಡಿದೆ ಹೋರ್ಮೋಸ್ ಜಲಸಂಧಿಯನ್ನ ತಕ್ಷಣಕ್ಕೆ ಅದನ್ನ ಮುಕ್ತಗೊಳಿಸೋದಕ್ಕೆ ಇರಾನ್ ಒಪ್ಪಿಕೊಂಡಿದೆ. ಆ ಕಾರಣಕ್ಕಾಗಿ ನಾವು ತಕ್ಷಣಕ್ಕೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳೋದರ ಜೊತೆಗೆ ಇರಾನ್ 10 ಅಂಶಗಳ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಅದು ಮಿಡಲ್ ಈಸ್ಟ್ನ ಮಧ್ಯಪ್ರಾಚ್ಯದ ಶಾಂತಿಗೆ ಸಂಬಂಧಿಸಿದಂತೆ, ಯುದ್ಧ ನಿಲ್ಲಿಸೋ ವಿಚಾರಕ್ಕೆ ಸಂಬಂಧಿಸಿದಂತೆ ಇರಾನ್ನ 10 ಅಂಶಗಳ ಪ್ರಸ್ತಾಪವನ್ನ ನಾವು ಕನ್ಸಿಡರ್ ಮಾಡ್ತೀವಿ, ಅದರ ಬಗ್ಗೆ ನೆಗೋಷಿಯೇಟ್ ಮಾಡ್ತೀವಿ, ಅದರ ಬಗ್ಗೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅಲ್ಲಿಗೆ 15 ದಿನಗಳ ಕಾಲ ಯಾವುದೇ ರೀತಿಯ ದಾಳಿಯನ್ನ ಅಮೆರಿಕ ಇರಾನ್ನ ಮೇಲೆ ಮಾಡಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟು. ಅದರ ಜೊತೆಗೆ ವೈಟ್ ಹೌಸ್ನಿಂದಲೂ ಕೂಡ ಅಧಿಕೃತವಾದಂಥ ಆದೇಶ ಬಂದಿದೆ. ಅಧಿಕೃತವಾದಂಥ ಪ್ರಕಟಣೆ ಅಥವಾ ಅಧಿಕೃತವಾದಂಥ ಘೋಷಣೆಯೂ ಕೂಡ ವೈಟ್ ಹೌಸ್ನಿಂದ ಬಂದಿದೆ. ನಿನ್ನೆ ಇದ್ದಂಥ ಆತಂಕ ಈ ಕ್ಷಣಕ್ಕೆ ದೂರವಾಗಿದೆ. ಇದರ ಮಧ್ಯೆ ಇರಾನ್ನ ಆಯಾಮ ಏನು ಅಥವಾ ಇರಾನ್ ಏನು ಹೇಳಿಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದರ ಡೀಟೇಲ್ ಕೂಡ ನಾವು ನೋಡ್ತಾ ಹೋಗೋಣ. ಇರಾನ್ ಹೇಳಿರೋದೇನು? ಇರಾನ್ ಹೇಳಿರೋದು ಅದನ್ನ ಅಮೆರಿಕ ಅಧ್ಯಕ್ಷರು ಕೂಡ ತಮ್ಮ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇರಾನ್ ಹೇಳುತ್ತೆ, ಅಮೆರಿಕದ 15 ಅಂಶಗಳ ಪ್ರಸ್ತಾಪವನ್ನ ನಾವು ಕನ್ಸಿಡರ್ ಮಾಡಿದ್ದೀವಿ, ಅಮೆರಿಕದ ರಿಕ್ವೆಸ್ಟ್ ಅನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಯುದ್ಧ ವಿರಾಮ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳೋ ಮುಖಾಂತರ ನಾವು ತಲೆಬಾಗಿಲ್ಲ, ಬದಲಾಗಿ ಅಮೆರಿಕದ ಮನವಿಯನ್ನ ನಾವು ಪುರಸ್ಕರಿಸಿದ್ದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಸೊ ಅಲ್ಲಿಗೆ ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ನಿಜಕ್ಕೂ ಗೆದ್ದಿದ್ಯಾರು, ಸೋತಿದ್ಯಾರು ಅನ್ನುವಂಥ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.